ಹುಬ್ಬಳ್ಳಿ ಧಾರವಾಡ ಮಧ್ಯದ ಷಡ್ಪಥ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆ ಕಾಮಗಾರಿಯನ್ನ ಜಿಲ್ಲಾಧಿಕಾರಿ ದಿವ್ಯಪ್ರಭು ಪರಿಶೀಲನೆ ನಡೆಸಿದರು. ಬೈಪಾಸ್ ರಸ್ತೆಯ ನರೇಂದ್ರ ಟೋಲ್ ಬಳಿಯಲ್ಲಿ ಕಾಮಗಾರಿ ಪ್ರಗತಿ ಪರಿಶೀಲನೆಯನ್ನ ನಡೆಸಿ ಮಾತನಾಡಿದಂತಹ ಅವರು, ಹುಬ್ಬಳ್ಳಿ ಮತ್ತು ಧಾರವಾಡ ನಡುವಿನ 30-60 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆ ಕಾಮಗಾರಿಯು ಪ್ರಗತಿಯಲ್ಲಿದ್ದು 2023ರಲ್ಲಿ ಆರಂಭಗೊಂಡಿದ್ದ ಕಾಮಗಾರಿ ಸೆಪ್ಟೆಂಬರ್ 2025ರ ಒಳಗೆ ಪೂರ್ಣಗೊಳ್ಳಬೇಕಾಗಿತ್ತು. ಈ ಮಹತ್ವದ ಯೋಜನೆಯು 75% ಪೂರ್ಣಗೊಂಡಿದೆ. ಉಳಿದ 15% ಕಾಮಗಾರಿಯನ್ನ ಆದಷ್ಟು ಬೇಗ ನಿಗದಿತ ಸಮಯದ ಒಳಗೆ ಮುಗಿಸೋದಕ್ಕೆ ಅಗತ್ಯ ಇರುವಂತಹ ಕ್ರಮಗಳನ್ನ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಅಂತ ಹೇಳಿದ್ರು. ಇವತ್ತು ಈಗ NHA ವತಿಯಿಂದ ಆಗಿರುವುದು ಬೈಪಾಸ್ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಲ್ಲಿ ಬಂದಿದ್ದೀವಿ. ಇದು NHA ವತಿಯಿಂದ ಇಂಪ್ಲಿಮೆಂಟ್ ಆಗ್ತಾ ಇರೋದು ವರ್ಕ್. ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ಟ್ರೆಚಲ್ಲಿ ನಾವು ನೋಡಿದ್ವಿ ಅಂದರೆ ಈ ಬೈಪಾಸ್ ಒಟ್ಟಾರೆ 61 ಕಿಲೋಮೀಟರ್ ಸ್ಟ್ರೆಚಲ್ಲಿದೆ. 2 ಮೇನ್ ಕ್ಯಾರೇಜ್ ವೇ ಇದು. ಸೊ ಇದರಲ್ಲಿ 34 ಕಿಲೋಮೀಟರ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಉಳಿದದು ಈಗ ಕಂಪ್ಲೀಟ್ ಮಾಡಬೇಕು. ಈಗ ಒಟ್ಟಾರೆಯಾಗಿ ಅವರು ಪ್ರೋಗ್ರೆಸ್ ಅಂತ ತೊಗೊಂಡಿದ್ರೆ 75% ಪ್ರೋಗ್ರೆಸ್ ಮಾಡಿದ್ದಾರೆ, ಫಿಸಿಕಲಿ ಆ್ಯಂಡ್ ಫೈನಾನ್ಷಿಯಲ್. ಇದು ಒಟ್ಟಾರೆ 580 ಕೋಟಿ ಪ್ರಾಜೆಕ್ಟ್ ಇದೆ. ಸೊ ಇದರಲ್ಲಿ ಸುಮಾರು 62 ಏಕರ್ ಲ್ಯಾಂಡ್ ಅಕ್ವಿಸಿಷನ್ ಬರ್ತದೆ. ಅದನ್ನು ಕೂಡ ಈಗಾಗಲೇ ನಾವು ಕಂಪ್ಲೀಟ್ ಮಾಡಿದ್ದೀವಿ SLO ವತಿಯಿಂದ. ಉಳಿದದು ಈಗ ಜನರ ಬೇಡಿಕೆ ಮೇಲೆ, ಅಲ್ಲಿರುವ ರೈತರ ಬೇಡಿಕೆ ಮೇಲೆ, ಸಾರ್ವಜನಿಕರ ಬೇಡಿಕೆ ಮೇಲೆ ಕೆಲವೊಂದು ಕಡೆ ಸರ್ವಿಸ್ ರೋಡ್ಗಳನ್ನು ಎಕ್ಸ್ಟೆಂಡ್ ಮಾಡುವಂಥದ್ದು, ಕೆಲವೊಂದು ಸ್ಟ್ರಕ್ಚರ್ಸ್ಗಳನ್ನು, ಈ ಮಳೆ ನೀರು ಮತ್ತು ರೋಡು ಹಾನಿ ಆಗದೇ ಇರೋದಕ್ಕೆ ಕಲ್ವರ್ಟ್ಸ್ಗಳು, ಬ್ರಿಡ್ಜಸ್ಗಳು, ಎಲ್ಲೆಲ್ಲಿ ಅಂಡರ್ ಪಾಸಸ್ಗಳು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ನಮಗೆ ಏನು ಬೇಡಿಕೆ ಬಂದಿದೆ ಅದಕ್ಕೆ ಅನುಗುಣವಾಗಿ ಸ್ವಲ್ಪ ಸ್ಕೋಪನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಅದರಿಂದ ಇನ್ನೂ 23 ಏಕರ್ ನಮಗೆ ಅಕ್ವೈರ್ ಮಾಡಬೇಕು ಅಂತ ಅವ್ರ ಕೋರಿಕೆ ಮೇಲೆಗೆ ಈಗಾಗಲೇ ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಹೊರಡಿಸಿ ಈಗ ಫೈನಲ್ ನೋಟಿಫಿಕೇಶನ್ ಹಂತದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಸೊ ಅದನ್ನು ಕೂಡ ಕೊಟ್ಟಿದ ಮೇಲೆ ಎಲ್ಲೆಲ್ಲಿ ನಮಗೆ ಗ್ಯಾಪ್ಸ್ಗಳಿತ್ತು ಅದನ್ನು ಕೂಡ ಕಂಪ್ಲೀಟ್ ಆಗ್ತವೆ. ಈಗಾಗಲೇ 51 ಕಿಲೋಮೀಟರ್ ಸರ್ವಿಸ್ ರಸ್ತೆ ಕೂಡ ಈಗಾಗಲೇ ಮಾಡಿದ್ದಾರೆ. ಸೊ ಈಗ ಮೇನ್ ಕ್ಯಾರೇಜ್ ವೇದೆ ನಮಗೆ ಸ್ವಲ್ಪ ಡಿಲೇ ಆಗಿದೆ. ಇದು 2023 ಮಾರ್ಚ್ಗೆ ಇದು ನೀಡಿರುವ ವರ್ಕು. ಇದು 2.5 ವರ್ಷ ಪೀರಿಯಡ್ ಇತ್ತು, ಅಂದರೆ ಸೆಪ್ಟೆಂಬರ್ 2025ಕ್ಕೆ ಪೂರ್ಣಗೊಳಿಸಬೇಕಾಯಿತು. ಬಟ್ ಇದು ಇನ್ನೂ ಒಂದು 25% ಕಾಮಗಾರಿಗಳು ಇನ್ನೂ ಉಳಿದಿದೆ. ಸೊ ಹಾಗಾಗಿ ಅದನ್ನು ತ್ವರಿತಗತಿನಲ್ಲಿ ಮಾಡೋದಕ್ಕೆ ಇವತ್ತು ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬಂದು ಆ ಸಮಸ್ಯೆಗಳು ಮತ್ತು ಏನೇನಲ್ಲ ಇದನ್ನು ಮುಂಜಾಗ್ರತವಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಇದು ಸುಮಾರಷ್ಟು ಕಾಲಗಳು ಈ ರೋಡ್ ಉಳಿಬೇಕಾಗಿರೋದ್ರಿಂದ ಕ್ವಾಲಿಟಿ, ಕ್ವಾಂಟಿಟಿ ಇದೆಲ್ಲ ಕೂಡ ಸರಿಯಾಗಿ ಆಗುವ ನಿಟ್ಟಿನಲ್ಲಿ ಇವತ್ತು ಈ ವೀಕ್ಷಣೆಯನ್ನು ಇಟ್ಕೊಂಡಿದ್ದೀವಿ. ಅವರಿಗೆ ಒಂದು ಟೈಮ್ ಲೈನನ್ನು ಕೂಡ ಕೊಟ್ಟಿದ್ದೀವಿ NHA ಅವರಿಗೆ. ನೆಕ್ಸ್ಟ್ 6 ಮಂತ್ಸಲ್ಲಿ ನಾವು ಮುಗಿಸ್ತೀವಿ, 2026 ಮಾರ್ಚ್ಗೆ ಮುಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಮೈಕ್ರೋ ಲೆವೆಲಲ್ಲಿ ಪ್ಲಾನಿಂಗ್ ಮಾಡಿ ಪ್ರತಿಯೊಂದು ಮಂತಲ್ಲಿನೂ ಯಾವ್ಯಾವ ಟಾರ್ಗೆಟ್ಸನ್ನು ಅಚೀವ್ ಮಾಡ್ತಾರೆ ಎಂಬುದನ್ನು ಕೂಡ ಅವರ ಹತ್ರ ವಿವರವಾದ ಮಾಹಿತಿಯನ್ನು ಪಡೆದಿದ್ದೀವಿ. ಸೊ ಅದರ ಪ್ರಕಾರ ನಾವು ಸತತವಾಗಿ ಅದನ್ನು ಮಾನಿಟರ್ ಮಾಡಿ ಈ ಪ್ರಾಜೆಕ್ಟನ್ನು ಆದಷ್ಟು ಬೇಗ ಮುಗಿಸಿ ಹುಬ್ಬಳ್ಳಿ ಧಾರವಾಡಲ್ಲಿ ನಮಗೆ ಸಿಟಿನಲ್ಲಿ ಯಾರಿರುವ ಕಂಜೆಷನನ್ನು ನಾವು ತಡೆಗಟ್ಟೋದಕ್ಕೆ ಎಲ್ಲ ರೀತಿಯ ಕ್ರಮಗಳು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಸಪೋರ್ಟು ಮತ್ತು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರೋದ್ರಿಂದ ಓವರಾಲ್ ಆಗಿ ನಾವು ಮಾನಿಟರ್ ಮಾಡ್ತೀವಿ. ನಮಗೆ ಕೂಡ ಕೆಲವೊಂದು ಕಡೆ ಈಗ ನಾವು ವೀಕ್ಷಣೆ ಮಾಡುವಾಗ ಟೈಮಲ್ಲೂ ನಾವು ನೋಡಿದ್ದೀವಿ. ಸೊ ಎಲ್ಲಿ ಕೆಲವೊಂದು ರೀಟೈನಿಂಗ್ ವಾಲ್ಸ್ಗಳು ಸರಿಯಾದ ಸ್ಟೆಬಿಲಿಟಿನಲ್ಲಿ ಮಾಡದೆ ಅದು ಕುಸಿದೋಗಿರೋದು ಮಳೆಗಾಲದಲ್ಲಿ, ಅದನ್ನೆಲ್ಲ ನಮಗೆ ಎಲ್ಲೆಲ್ಲಿ ನಮಗೆ ಮಾಹಿತಿಗಳು ಬಂದಿದೆ ಅದೆಲ್ಲ ಕೂಡ ಸರಿ ಮಾಡಿಸೋದಕ್ಕೆ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಈಗಾಗಲೇ ಸರಿಪಡಿಸಿದ್ದೀವಿ. ಬಟ್ ಈಗ ಏನಾದರೂ ನಮಗೆ ಇಶ್ಯೂಸ್ಗಳು ಬಂದಾಗ ಅದನ್ನು ಅವ್ರಿಗೆ ಆದಂಥ ಕ್ವಾಲಿಟಿ ವಿಂಗ್ ಕೂಡ ಇದೆ. ಸೊ ನಾವು ಕೂಡ ಒಂದು ಸ್ಪೆಷಲ್ ರಿಪೋರ್ಟನ್ನು ಅವ್ರಿಗೆ ಕೇಳಿದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.